ಫಸ್ಟ್ ಆಫ್ ಆಲ್ ಕೊಟ್ಟಂತ ಟಾಸ್ಕ್ ಯಾವ ತರ ಇತ್ತು, ಏನೆಲ್ಲ ಪ್ರಾಬ್ಲಮ್ ಆಯ್ತು ಅನ್ನೋದ್ರ ಬಗ್ಗೆ ಮಾತಾಡೋಣ. ಓಕೆ, ಆಗ್ಲಿಂದ ಎಲ್ಲಾರು ನಗಿಸ್ತಾ ಇದ್ದಂತ ರಕ್ಷಿತ್ ಕೋಪಿಸ್ಕೊಂಡಿದ್ದಾನೆ. ಈಗ ರಕ್ಷಿತ್ಗೆ ಕೋಪ ಬಂದೇ ಇಲ್ಲ. ಇಲ್ಲ, ಬಂದಿದೆ. ಅರೆ ಕೋಳಿಕೆ ರಂಗ, ಯಾಕೋ ಇತ್ತೀಚೆಗೆ ನಿನಗೂ ಸಿಟ್ಟು ಬರೋಕ್ ಶುರುವಾಗಿದೆಯಲ್ಲ, ಅಷ್ಟು ವಿಚಿತ್ರವೇ ಈ ಪರದಾಟ. ರಕ್ಷಿತ್ ನಗ್ತಾನೆ ಇಲ್ಲ. ಇಲ್ಲ, ಅವ್ರಿಗೆ ಬೈಬೇಕು ಅನಿಸ್ತಾ ಇದೆ. ಹೇಳು ರಕ್ಷಿತ್, ಏನಾಯ್ತು? ಇವರು ವಾಣಿ ಅವರು ಕಸ್ಟಮರ್ನ ಹಿಂಗ್ ನೋಡಿದ್ರು, ಇವರು ಇಂಡಿಯನ್ಸೇ ಕಸ್ಟಮರ್ ಸಿಕ್ಕಿದ್ರು ನಮ್ಗೆ. ಅವರು ಡ್ರೈವರು ನಾನೇ ಕಸ್ಟಮರ್ ಆಗಿ ಬರ್ತೀನಿ ಅಂತಂದ, ನಾನೇ ಕಸ್ಟಮರ್ ಆಗಿ ಬರ್ತೀನಿ ಪರವಾಗಿಲ್ಲ ಅಂತಂದ. ಅದಕ್ಕೆ ನಾವು ಡ್ರೈವರ್ನು ಕಸ್ಟಮರ್ ಆಗಿ ಬರೋದೇನ್ ಬೇಡ ಅನ್ಬಿಟ್ಟು ಇಂಡಿಯನ್ ಸಿಕ್ಕಿದ್ರು ಅಂದ್ಬಿಟ್ಟು ಇಂಡಿಯನ್ನ ಫಸ್ಟ್ ಕಸ್ಟಮರ್ ಆಗಿ ಕರ್ಕೊಂಡು ಹೋಗೋಣ ಅನ್ಬಿಟ್ಟು ಸರಿ ಅನ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೊರಟ್ವಿ. ಇಬ್ಬರಿದ್ರು, ಅವರು ಒಬ್ರನ್ನ ಬಿಟ್ಬಿಟ್ಟು ಸರ್ ನಾನು ಬರ್ಬೇಕು, ಸರ್ ಇಬ್ರು ಬಿಡ್ತೀವಿ, ಬಿಟ್ಟು ವಾಪಸ್ ಇಲ್ಲೇ ಬರ್ತೀನಿ ಅಂತ. ಸ್ಟಾರ್ಟಿಂಗ್ ನಾನು ಮೀಟ್ ಆಗ್ತಿದಂಗೆನೆ ನೋಡಿ, ನಾವು ಇಂಡಿಯಾದಿಂದ ಬಂದಿರೋದು, ನನ್ನ ಫ್ರೆಂಡ್ ಹೊಸದಾಗಿ ಬಂದಿದ್ದಾರೆ, ಸೊ ಅವನಿಗೆ ಇಲ್ಲಿ ನಿಂತ್ಕೊಂಡು ಅಭ್ಯಾಸ ಇಲ್ಲ, ನೀವು ನನಗೆ ಕರೆಕ್ಟಾಗಿ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಬಿಟ್ಟು ಅವನು ಕರೆಕ್ಟಾಗಿ ಕರ್ಕೊಂಡ್ಬಂದು ಬಿಡ್ತೀನಿ ಅನ್ನೋದಾದ್ರೆ ನಾನು ನಿಮಗೆ ಕಸ್ಟಮರ್ ಆಗಿ ಬರ್ತೀನಿ ಅಂತ ಅಂದ್ರು. ಸೊ ನಾನೇನ್ ಮಾಡಿದೆ, ಚಾರ್ಜ್ ಡಬಲ್ ಹೇಳಿದೆ. ಎಷ್ಟು ಹೇಳಿದ್ರಿ? 100 ಬಾಟ್ಸ್ ಹೇಳಿದೆ ಒಬ್ಬೊಬ್ಬರಿಗೆ. ಬಟ್ ನನ್ನ ಫ್ರೆಂಡಿಗೆ ಮಾತ್ರ ನೀವು ಕರ್ಕೊಂಡೋಗ್ಬಂದು ಬಿಡಬೇಕು, ಅವನಿಗೆ ಗೊತ್ತಿಲ್ಲ ಅಂತ ಅಂದ್ರು. ಅವ್ರ ಫ್ರೆಂಡು ಕಳ್ಸಕ್ ರೆಡಿ ಇರಲಿಲ್ಲ, ನನಗೆ ಬಿಟ್ಟು ಹೋಗ್ಬೇಡ ಅಂತಿದ್ರು. ಬಟ್ ಅವ್ರೇನಂತಂದ್ರು, ಇಂಡಿಯಾದವರು ನಮಗೆ ಚೀಟ್ ಮಾಡೋದಿಲ್ಲ, ನನಗೆ ಚೆನ್ನಾಗಿ ಗೊತ್ತಿದೆ, ನನಗೆ ಬಿಟ್ಟು ಬರ್ತಾರೆ, ಮತ್ತೆ ಇವರೇ ಕರ್ಕೊಂಡ್ಬಂದು ಮತ್ತೆ ಅದೇ ಹೋಟೆಲಿಗೆ ಬಿಡ್ತಾರೆ ಅಂತ ಅಂದ್ರು. ಬೈ ಎನಿ ಚಾನ್ಸ್ ಮಿಸ್ಕಮ್ಯುನಿಕೇಶನ್ ಆಯ್ತಾ? ಮಿಸ್ಕಮ್ಯುನಿಕೇಶನ್ ಆಗಿದ್ದು ಆ ಡ್ರೈವರ್ ಜೊತೆ. ಸವಾದಿ ಹೋಟೆಲ್ ಅಂತ ಕ್ಲೀನ್ ಆಗಿ ಅವ್ನಿಗೆ ಹೇಳಿದೀನಿ, ಸವಾದಿ ಏ ಅಂತ ಅಂದ, ಇಲ್ಲಿ ಭಾಷೆ ತರ. ಪ್ರತಿ ಸತಿ ಕೇಳಿದಾಗೆಲ್ಲ ಫಾಲೋ 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 ಅಂದ್ಬಿಟ್ಟು ಕರೆಕ್ಟಾಗಿ ನೀವೆಲ್ಲ ಹೇಳಿದ್ರಿ ಪಾರ್ಕಿಂಗ್ ಸ್ಪಾಟ್, ಆ ಪಾರ್ಕಿಂಗ್ ಸ್ಪಾಟ್ಗೆ ಬಂದು ಪಾರ್ಕಿಂಗ್ ಮಾಡಿಸ್ಕೊಂಡು ಕೀನು ಕಿತ್ಕೊಂಡು ಇದನ್ನು ಮಾಡ್ಕೊಂಡು ಕಳಿಸ್ತಾ ವಾಪಸ್ಸು. ಒಟ್ಟಿನಲ್ಲಿ ಅವ್ರನ್ನ ಕರ್ಕೊಂಡ್ಬರೋದ್ರಲ್ಲಿ ಎಲ್ಲೋ ಎಡವಟ್ ಆಯ್ತು. ನೀವು ಇಂಡಿಯನ್ ಅಂತ, ಐ ಆಮ್ ಟ್ರಸ್ಟಿಂಗ್ ಯು ಬಿಕಾಸ್ ಯು ಆರ್ ಎನ್ ಇಂಡಿಯನ್ ಅಂತಂದ್ರೆ ನನ್ನ ದೇಶದ ಮೇಲೆ ನಂಬಿಕೆ ಇಟ್ಟು ನಾನು ಮಾಡಕ್ ಒಪ್ಕೊಂಡಿರೋದ್ ಕೆಲಸ ನಾನು. ಅದು ಅವ್ರು ಕೊಡ್ದಲ್ಲಿದ್ರು ಪರವಾಗಿಲ್ಲ, ನಮಗೆ ಗಾಡಿ ಕೊಡಿ, ನಾವು ಕರ್ಕೊಂಡೋಗಿ ಆ ಪ್ಲೇಸಿಗೆ ಮತ್ತೆ ಬಿಟ್ಬಿಟ್ಟು ಬರ್ತೀವಿ ಅಂತಾನು ಹೇಳಿದ್ರು, ಗಾಡಿ ಕೊಟ್ಟಿಲ್ಲ. ಒಟ್ಟಿನಲ್ಲಿ ಎಡವಟ್ ಆಯ್ತು ಅಲ್ವಾ? ಒಟ್ಟಿನಲ್ಲಿ ಎಡವಟ್ ಏನಕ್ಕಾಯ್ತು ಅಂತ ನೀವು ಯೋಚಿಸ್ಬೇಕು. ನಾನು ಬರ್ತೀನಿ, ಅಲ್ಲಿಗೆ ಬರ್ತೀನಿ. ಸರಿ ಬನ್ನಿ. ಆಯ್ತು, ಒಪ್ಪೋ. ಅಮೃತ್ ಅಂಡ್ ರಾಶಿ ಶಾಪಿಂಗ್ ಮಾಲ್ ಹೋಗ್ಬೇಕು ಅವರು ಅಂತಂದ್ರು. ನಾ ಅದನ್ನೇ ಅವ್ರಿಗೆ ಹೇಳಿದೆ, ಡ್ರೈವರ್ಗೂ ಹೇಳಿ ನೀವು ಯಾವ ಮಾಲು ಅಂತಂದು. ಒಂದು ಶಾಪಿಂಗ್ ಮಾಲ್ ಹೆಸರು ಹೇಳಿದ್ರು ಅವರಿಗೆ. ಸರಿ ನಾ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಆ ಜಾಗಕ್ಕೆ 200 ಬಾತ್ ಆಕ್ಚುಲ್ ಚಾರ್ಜ್. ನಾವು ಅವ್ರನ್ನ ಕನ್ವಿನ್ಸ್ ಮಾಡ್ಬಿಟ್ಟು 100 ಬಾತಿಗೆ ನಾವು ಒಪ್ಪಿಸ್ಕೊಂಡು ಬಾ ಅಂತ ಕರ್ಕೊಂಡು ಬಂದ್ವಿ. ಅವ್ರು ಕೊಟ್ಟಿದ್ದು 60 ಬಾತ್. ಅವ್ರ ಹತ್ರ ಅಲ್ಲಿಗೆ ಹೋದ್ಮೇಲೆ ಇಲ್ಲ ನನ್ನ ಹತ್ರ ಕಾಸಿಲ್ಲ, ಪರ್ಸ್ ಗಿರ್ಸ್ ಎಲ್ಲ ಓಪನ್ ಮಾಡ್ಬಿಟ್ಟು ಇಲ್ಲ ಇಷ್ಟೇ ಇರೋದು ಅಂತ ಅವರೇ ಮಾತಾಡಿದ್ದು 200 ಬಾತ್ಗೆ, ಕೊಟ್ಟಿದ್ದು 60 ಬಾತ್. 60 ಬಾತ್. ಸೊ ಫೈನಲಿ ನಿಮ್ಗೀಗ 60 ಬಾಟ್ ಸಿಕ್ಕಿದೆ. ಫೈನ್, ನಿಮ್ದು ಸೇಮ್ ರಕ್ಷಿತ್ ಪ್ರಾಬ್ಲಮ್. ಹೌದು. ಸರ್, ಒಬ್ರು ಕಸ್ಟಮರ್ ಸಿಕ್ಕಿದ್ರು, ಇವ್ರು ಹುಡ್ಕೊಂಬಂದ್ರು. 50 ಬಾತ್ ಮಾತುಕತೆ ಆಗಿದ್ದು. ಅಲ್ಲಿಗೆ ಹೋಗಿ ಬಿಟ್ಟ ಮೇಲೆ 20 ಕೊಟ್ಟ ಮೊದಲು, ಆಮೇಲೆ 30 ಕೊಟ್ಟ, ಆಮೇಲೆ 50 ಕೊಟ್ಟ, ಹಂಗೆ 50 ಕೊಟ್ಟ ಇಲ್ಲ 170 ಕೊಟ್ಟ ಕೊನೆಗೆ. ಅಲ್ಲಿವರೆಗೂ ನಾವು ಬಾರ್ಗೇನ್ ಮಾಡಿ ಜನನಾಯಕರೇ, ಜನರಿಂದ ಸುಲಿಗೆ ಮಾಡೋದನ್ನ ತಮ್ಮಿಂದ ಕಲಿಬೇಕು. ಏನು ಟೆಕ್ನಿಕ್, ಸೂಪರ್. 120ವರೆಗೂ ಮಾತಾಡೋದು. ನಿಮಗೆ ಮಾತಾಡಿದ 200ಕ್ಕೆ, ಶೇವ್ ಮಾಡಿದ 60ಕ್ಕೆ, ಇವ್ರು ಮಾತಾಡಿದ್ದೆ 50ಕ್ಕೆ, ಕೊಟ್ಟಿರೋದು 170. ಓ, ನಾ ಹೋದ್ ಕೂಡ್ಲೆ ಅವರೇ ನನ್ ಕೈ ಹಿಡ್ಕೊಂಡ್ರು. ಮೆಲ್ಟ್ ಆಗ್ಬಿಡ್ತೇನೋ ಪಾಪ, ಅದಕ್ಕೆ 170 ಕೊಟ್ಟಿದೆ. ಒಟ್ಟಿನಲ್ಲಿ ನಿಮ್ಗೆ ಹೆಂಗೋ ಸ್ಟ್ರಾಟಜಿ ವರ್ಕ್ ಆಗ್ಬಿಡುತ್ತಲ್ಲ. ಹೌದೌದು, ವರ್ಕ್ ಆಗತ್ತೆ. ನಾವ್ ಎಷ್ಟು ಕಷ್ಟ ಕೊಟ್ರು ಮಾಡ್ಬಿಡ್ತಿಲ್ಲೋ. ನನ್ಗೆ ಒಂದು ದೊಡ್ಡ ಚಾಲೆಂಜ್ ಆಗ್ಬಿಟ್ಟಿದೆ ಕಣ. ಇದೇ ತರ ಯಾವಾಗ್ಲೂ ಮುಂಡೆ ಹಾಕೊಂಡೇ ಬದುಕು, ಓಕೆನಾ? ವೆರಿ ಗುಡ್, ನನಗೆ ಗೊತ್ತು ನೀ ಹಂಗೆ ಬದುಕ್ತೀಯ ಅಂತ. ರಫಿ ಅಂಡ್ ಸ್ಪೂರ್ವಿ. ಫಸ್ಟ್ ಕಸ್ಟಮರ್ ನಮ್ಮ ಸ್ಪೂರಿ ಅವರು ಒಂದು ಕಸ್ಟಮರ್ ಹಿಡಿದ್ರು, ತುಂಬಾ ಕನ್ವಿನ್ಸ್ ಮಾಡಿದ್ರು, ಅವ್ರು ಒಪ್ಕೊಂಡೇ ಇಲ್ಲ. ಎಟ್ ದ ಎಂಡ್ ಇಬ್ರು ಸರಿ ಹಿಂಗ ಕನ್ವಿನ್ಸ್ ಮಾಡಿ ಕರ್ಕೊಂಬಂದ್ವಿ. 200 ಬಾತ್ಸ್ಗೆ ಒಪ್ಕೊಂಡ್ಬಿಟ್ರಿ ಫಸ್ಟ್ ಕಸ್ಟಮರ್. 200 ಬಾತ್ಗೆ ಒಪ್ಕೊಂಡಿದ್ರು. ಕೊಟ್ರಾ? ಕರ್ಕೊಂಡೋಗಿ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಕರ್ಕೊಂಡೋಗಿ ರೌಂಡ್ ಹೊಡ್ಬಿಟ್ಟು ಅವ್ರೇನೋ ತಗೊಂಡ್ರು, ಮತ್ತೆ ಕರ್ಕೊಂಡ್ಬಂದು ಸೇಮ್ ಪಾಯಿಂಟ್ ಅಲ್ಲಿ ಬಿಟ್ಟಿದ್ವಿ. 200 ಬಾತ್ ಕೊಟ್ರು. ಸೆಕೆಂಡ್ ಮತ್ತೆ ಅಲ್ಲೇ ನಿಂತು ಹುಡುಕ್ತಿದ್ರು, ಯಾರು ಸಿಕ್ಕಿಲ್ಲ. ಸೆಕೆಂಡ್ ಕಸ್ಟಮರ್ ಬಂದ್ರು, ಅವರು ನಮ್ಗೆ ಅಲ್ಲಿ ಡ್ರಾಪ್ ಮಾಡಿ ಅಂತ ಹೇಳಿದ್ರೆ, ಸೇಮ್ ನಮ್ಗೆ ಮುಂದ್ಗಡೆ ಇದ್ರಲ್ಲ ಡ್ರೈವರ್, ಅವ್ರಿಬ್ರಿಗೆ ಹೇಳಿದ್ವಿ ಈ ಏರಿಯಾ ಹೋಗ್ಬೇಕಂತ. ಅವ್ರಿಬ್ರು ಮಾತಾಡ್ಕೊಂಡು ಓಕೆ ಅಂದ್ರು. ಸರಿ ಎಷ್ಟು ಕೊಡ್ತೀನಿ? 20 ಕೊಡ್ತೀನಿ. ಆಗಲ್ಲ 100 ಕೊಡಂಗಿರ ಬರ್ತೀವಿ, ಬರಲ್ಲ ಅಂದ್ವಿ. ಅವ್ನು ಓಕೆ ಅಂದ್ರು, ಮತ್ತೆ ಕೂತ್ಕೊಂಡ್ವಿ. ಫೈನಲಿ ನಿಮ್ಗೆ ಎಷ್ಟು ದುಡ್ಡು ಸಿಕ್ಕಿದೆ? 300 ಬಾತ್ಸ್. 300 ಬಾತ್. ಎಲ್ಲರಿಗೂ ಪ್ರಾಬ್ಲಮ್ ಕೊಟ್ಟಿಯಾನೆ, ಎಲ್ಲರಿಗೂ ಕೀಸ್ಕೊಂಡ್ಬಿಟ್ಟಿಯಾನೆ. ಅದ್ ಹೆಂಗ್ ನಿಮ್ ಮಾತ್ರ ಕೀಸ್ಕೊಂಡಿಲ್ಲ ಅವನು?
ಗೊತ್ತಿಲ್ಲ. ಏನೋ ನೀವು ಕೈ ಮುಟ್ಟಿ ತಲೆ ಮಸಾಜ್ ಮಾಡಿದ್ರ ಅವ್ನಿಗೆ ಡ್ರೈವರ್ಗೆ ತಲೆ ಮಸಾಜ್ ಮಾಡಿದ್ರ ಕಾಲ್ ಮಸಾಜು ಆಹಾ, ರಂಗು ಮುಖದಲ್ಲಿ ಖುಷಿ ನೋಡಿ, ಬ್ಲಶಿಂಗು. ಮೋಸ್ಟ್ಲಿ ಇವ್ರು ಕಣ್ ಮಸಾಜ್ ಮಾಡಿರ್ಬೇಕು. ಈಗ ನಿಜವಾದ ಅಸ್ಲಿ ಮಜಾಕ್ ಬರಲ್ಲ ನಾನು. ನಿಮ್ಮೆಲ್ಲರಿಗೂ ಇಂಜಸ್ಟಿಸ್ ಆಗಿದೆ ಅನ್ನಿಸ್ತಾ ಇದ್ಯಾ? ಅಷ್ಟೇ, ಅದೇ ನಿಮ್ ಪರದಾಡ್ಲಿ ಅಂದ್ಬಿಟ್ಟೆ ನಾವು ರಾಂಗ್ ಇನ್ಸ್ಟ್ರಕ್ಷನ್ ಕೊಟ್ಟು ಅಂತ ವಾದಿಸ್ತೀರಾ, ವಾದಿಸಿ. ವಾಟ್ಸಕ್ ನಾನು ಇರಲಿಲ್ಲ. ನಿಮ್ಮ ತಪ್ಪಿನ ಅರಿವಾಗೋದಕ್ಕೆ ದಿಸ್ ವಾಸ್ ಬಿನ್ ಮೇಡ್ ಅಪ್. ನಾವೇ ಆಡ್ದಂತ ಗೇಮ್. ನಿರಂಜನ, ನಿನ್ನ ಆಟ ಬಲ್ಲವರಾರು. ಮೇಕಪ್ ಮಾಡಿದ್ಮೇಲೆ ಎಲ್ಲವೂ ಮೇಡಪ್ಪೆ. ಅಲ್ಲ ಮೇಡಪ್ ಅಂತ ಅದೇ, ಬಟ್ ಯಾವಾಗ? ಇವಾಗ್ಲೋ ರೈಟ್ ನಾವೋ ಇಲ್ಲ ಅವಾಗ್ಲೇನಾ? ಅಲ್ಲ ರೈಟ್ ನಾವೋ ಅವಾಗ್ಲೇನೋ? ನಾನು ಇವಾಗ ತಾನೇ ಹೇಳಿದೆ ಪ್ರತಿಯೊಂದನ್ನು ನಾವೇ ಪ್ಲಾನ್ ಮಾಡಿದ್ವಿ ಅಂತ. ಇವಾಗ ನಿಮ್ಗೆ ಅರ್ಥ ಆಯ್ತಾ? ನೀವು ಇದೇ ತರ ತೊಂದರೆ ಕೊಟ್ಟಾಗ ನಮಗೆ ಯಾವ ತರ ಆಗುತ್ತೆ? ಅಲ್ಲ, ನನಗೆ ಒಂದೇ ಒಂದು ಬೇಜಾರೇನು ಅಂದ್ರೆ, ನಾವು ನಿಮ್ಮನ್ನ ಪರದಾಡ್ಸಿದ್ವಿ ಅಂದ್ಬಿಟ್ಟು ನೀವು ನಮ್ಮನ್ನ ಪರದಾಡ್ಸಕ್ ಹೋಗಿ ನಾವ್ ಅಲ್ಲಿ ಯಾರೋ ಇನ್ನಿಬ್ರು ಇಂಡಿಯನ್ಸ್, ಅವರು ಇಬ್ರು ಹತ್ರನೂ ವಿಸಿಟಿಂಗ್ ಕಾರ್ಡ್ ಇಲ್ಲ. ನಾನು ಕರೆಕ್ಟಾಗಿ ಪ್ರಾಮಿಸ್ ಮಾಡಿ ಹೇಳಿದೀನಿ ಇಲ್ಲಿ ಕರ್ಕೊಂಡ್ ಬರ್ತೀನಿ ಅಂತ. ಸವಾದಿ ಹೋಟೆಲ್ ಗ್ರೀನ್ ಕಲರ್ ವಿಸಿಟಿಂಗ್ ಕಾರ್ಡ್ ಅವ್ರಿಗೆ ತೋರಿಸ್ಬಿಟ್ಟು ಹಿಂಗ್ ಬರ್ತೀನಿ. ಅವ್ರು ಒಬ್ಬ ಈ ಕಡೆ ಇದ್ದಾನೆ, ಒಬ್ಬ ಆ ಕಡೆ ಇದ್ದಾನೆ, ಗಾಡಿ ಅವ್ರ ಹತ್ರ ಇದೆ, ನಾ ಇಲ್ಲಿದ್ದೀನಿ. ನಾವ್ ಯಾಕ್ರಿ ಅವ್ರಿಗೆಲ್ಲ ಪರದೇಶದಲ್ಲಿ ಪರದಾಡಿಸ್ಬೇಕು? ಶಭಾಷ್ ಕೋಳಿಕರಂಗ, ಶಭಾಷ್. ನಿಯತ್ತಿನ ಮಾತು ಅಂದ್ರೆ ಇದು. ಶೋ ಹೆಸರೇ ಪರದೇಶದಲ್ಲಿ ಪರದಾಟ. ಅದು ನಿಮಗೆ ಬಿಟ್ಟಿದ್ದು, ಯಾಕಂದ್ರೆ ಬೇರೆ ಯಾರಿಗೂ ಅದಾಗಿಲ್ಲ, ನಿಮ್ಮೊಬ್ಬರಿಗೆ ಆಗಿದೆ. ಈಗ ಆಕ್ಚುಯಲ್ ಫನ್ನಿಗೆ ಬರ್ತೀನಿ ನಾನು. ಎಲಿಮಿನೇಷನ್ ರೌಂಡ್. ಇದು ಭಾರತ ದೇಶ